ವೀಕ್ಷಕರೇ, ನೀವು ಬೇರೆಯವರ ಮೈಂಡ್ ಅನ್ನ ರೀಡ್ ಮಾಡಬಹುದಾದಂತಹ ಕೆಲವು ಸೈಕಾಲಜಿಕಲ್ ಟ್ರಿಕ್ಗಳು ಇವೆ ಅಂದ್ರೆ ನೀವು ನಂಬ್ತೀರಾ? ಇವುಗಳ ಸಹಾಯದಿಂದ ನೀವು ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಆ ವ್ಯಕ್ತಿ ನಿಮ್ಗೆ ಅದರ ಬಗ್ಗೆ ಹೇಳುವಂತ ಮೊದಲೇ ತಿಳಿದುಕೊಳ್ಳುವಂತ ಸಾಧ್ಯತೆ ಇದೆ. ವೀಕ್ಷಕರೇ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮನಸ್ಸಲ್ಲಿ ಏನನ್ನ ಯೋಚಿಸುತ್ತಿದ್ದಾನೆ ಹಾಗೂ ಅವನು ಏನನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅನ್ನೋದನ್ನ ನೀವು ಈ ಸೈಕಾಲಜಿಕಲ್ ಟ್ರಿಕ್ ಗಳಿಂದ ತಿಳಿಯೋದಕ್ಕೆ ಸಾಧ್ಯ ಇದೆ ಅನ್ನುವಂತ ಸಂಗತಿ ನಿಮ್ಮನ್ನ ಅಚ್ಚರಿಪಡಿಸಬಹುದು. ಉದಾಹರಣೆಗೆ ಈ ಒಂದು ವಿಡಿಯೋವನ್ನ ನೋಡಿ. ಇದರಲ್ಲಿ ಈ ಯುವತಿ ಯಾವ ರೀತಿ ನಟ ಸಲ್ಮಾನ್ ಖಾನ್ ರವರ ಮನಸ್ಸಲ್ಲಿರುವಂತ ರಹಸ್ಯವನ್ನ ಮೊದಲೆ ಗೆಸ್ ಮಾಡ್ತಾಳೆ ಅಂತ. Is it any way possible I can know this? Did you tell it to anybody over here? Nobody. And there's no way possible I can know this. And you thought of this right now? Yes. You know what? You can just say it out loud. Who gave you the parcha? Arey, Shera gave it to me. And it's no way possible I could have known that. No. But I gave you a painting brush in your hand. Yeah. There's something written on it. Shera. कैसे किया ये? ನೋಡಿದ್ರಲ್ಲ, ಇದೆಲ್ಲ ಹೇಗ್ ಸಾಧ್ಯ? ಇಲ್ಲಿ ಕೆಲಸ ಮಾಡದಂತ ಆ ಮ್ಯಾಜಿಕ್ ಆದ್ರೂ ಏನು? ವೀಕ್ಷಕರೇ, ಇಲ್ಲಿ ಯಾವುದೇ ಮ್ಯಾಜಿಕ್ ಅಥವಾ ಪವಾಡ ನಡೆದಿಲ್ಲ. ಆಕೆ ಇಲ್ಲಿ ಒಂದಷ್ಟು ಸೈಕಾಲಜಿಕಲ್ ತಂತ್ರಗಳಲ್ಲಿ ಪಳಗಿದ್ದಾಳೆ. ಅದರ ಸಹಾಯದಿಂದನೇ ಆಕೆ ತನ್ನ ಎದುರಿಗೆ ಇರುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಈ ಕ್ಷಣಕ್ಕೆ ಯಾವ ವಿಷಯ ಅಡಗಿದೆ, ಅವರು ಏನು ಅನ್ಕೊಳ್ತಿದ್ದಾರೆ ಅನ್ನೋದನ್ನ ಅಷ್ಟು ಕರಾರುವಕ್ಕಾಗಿ ಲೆಕ್ಕ ಹಾಕೋದಿಕ್ಕೆ ಸಾಧ್ಯ ಆಗಿದ್ದು. ಇದು ಹೇಗ್ ಸಾಧ್ಯ? ಈಗ ನಿಮ್ ಹತ್ರನೇ ಟೆಸ್ಟ್ ಮಾಡ್ತೀನಿ ನೋಡಿ. ಉದಾಹರಣೆಗೆ ಈ ಒಂದು ವಿಡಿಯೋವನ್ನು ನೋಡ್ತಿರುವಂತ ನೀವು ಇಂಗ್ಲಿಷ್ ನ ಡಿ ಅಕ್ಷರದಿಂದ ಯಾವ್ದಾದ್ರು ಒಂದು ದೇಶದ ಹೆಸರನ್ನ ನಿಮ್ಮ ಮನಸ್ಸಲ್ಲಿ ಕಲ್ಪಿಸಿಕೊಳ್ಳಿ. ಈಗ ನೀವು ನಿಮ್ಮ ಮನಸ್ಸಲ್ಲಿ ಡಿ ಅಕ್ಷರದಿಂದ ಶುರುವಾಗುವಂತ ಯಾವ ದೇಶದ ಹೆಸರನ್ನ ಇಟ್ಕೊಂಡಿದ್ದೀರಾ ಅಂತ ನನಗೆ ಖಂಡಿತ ಗೊತ್ತಿಲ್ಲ ಅಲ್ವಾ? ಈಗ ನೀವು ಯೋಚಿಸಿದಂತ ಆ ದೇಶದ ಹೆಸರಿನ ಎರಡನೇ ಅಕ್ಷರದಿಂದ ಶುರುವಾಗುವಂತ ಯಾವ್ದಾದ್ರು ಒಂದು ಪ್ರಾಣಿ ಹೆಸರನ್ನ ಮನಸ್ಸಲ್ಲಿ ಯೋಚಿಸಿ. ವೀಕ್ಷಕರೇ, ಇದು ಇನ್ನೂ ಕೂಡ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಸ್ವಲ್ಪ ಪಾಸ್ ಮಾಡಿ ನೀವು ಮೊದಲು ಊಹೆ ಮಾಡ್ಕೊಂಡ ನಂತರ ಆ ದೇಶದ ಹೆಸರನ್ನ ಒಂದು ಚೀಟಿಯಲ್ಲಿ ಬರೆದಿಟ್ಕೊಳ್ಳಿ. ಆ ನಂತರ ಎರಡನೇ ಅಕ್ಷರದಿಂದ ಶುರುವಾಗುವಂತ ಆ ಪ್ರಾಣಿ ಹೆಸರನ್ನು ಕೂಡ ಅದರ ಕೆಳಗೆ ಬರೆದಿಟ್ಕೊಳ್ಳಿ. ವೀಕ್ಷಕರೇ, ಈಗ ನಿಮ್ಮಲ್ಲಿ ಬಹುತೇಕರು ಯಾವ ದೇಶದ ಹಾಗೂ ಯಾವ ಪ್ರಾಣಿನ ಊಹೆ ಮಾಡ್ಕೊಂಡ್ರಿ ಅಂತ ನಾನು ಗೆಸ್ ಮಾಡಬಹುದು. ನಿಮ್ಮಲ್ಲಿ ಬಹುತೇಕ ಜನ ಡಿ ಇಂದ ಶುರು ಆಗುವಂತ ಡೆನ್ಮಾರ್ಕ್ ದೇಶದ ಹೆಸರನ್ನ ಹಾಗೂ ಅದರ ಎರಡನೇ ಅಕ್ಷರ ಆದಂತ ಇ ಇಂದ ಎಲಿಫೆಂಟ್ ಅನ್ನ ನೀವು ಊಹೆ ಮಾಡ್ಕೊಂಡಲ್ವಾ? ಇಲ್ಲಿ ಎಲ್ಲರೂ ಕೂಡ ಇದೇ ದೇಶ ಹಾಗೂ ಪ್ರಾಣಿಯನ್ನ ಮನಸ್ಸಲ್ಲಿ ಭಾವಿಸಿದ್ರಿ ಅನ್ನೋದಕ್ಕೆ 100% ನಿಜ ಅಲ್ಲದೆ ಇದ್ರೂ ಕೂಡ 90% ಜನ ಸುಲಭವಾಗಿ ನೆನಪಿಗೆ ಬರಬಹುದಾದಂತ ಡೆನ್ಮಾರ್ಕ್ ದೇಶದ ಬಗ್ಗೆ ಯೋಚನೆಯನ್ನ ಮಾಡೋದ್ರಿಂದ ನಿಸ್ಸಂದೇಹವಾಗಿ ಹೇಳಬಹುದು. ಈಗ ಇದನ್ನ ಗೊತ್ತು ಮಾಡ್ಕೊಳ್ಳೋದಿಕ್ಕೆ ಯಾವುದೇ ವಿಶೇಷ ಜ್ಞಾನ ಅಥವಾ ಟ್ಯಾಲೆಂಟ್ ಬೇಕಿಲ್ಲ. ವೀಕ್ಷಕರೇ, ನಾವು ನಿಮ್ಗೆ ಇಲ್ಲಿ ತಿಳಿಸುವಂತ ಕೆಲವು ಸೈಕಾಲಜಿಕಲ್ ತಂತ್ರಗಳು ನಿಮ್ಗೂ ಕೂಡ ಇತರರ ಮೈಂಡ್ ಅನ್ನ ರೀಡ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅವುಗಳ ಬಗ್ಗೆ ಒಂದೊಂದಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ಇದರಿಂದ ನಮ್ಗೇನು ಉಪಯೋಗ ಅಂತ ನೀವು ಕೇಳಬಹುದು. ಇವುಗಳ ಸಹಾಯದಿಂದ ನೀವು ನಿಮ್ಮ ಎದುರಿಗೆ ಇರುವಂತ ವ್ಯಕ್ತಿ ನಿಜ ಹೇಳ್ತಿದ್ದಾನ ಅಥವಾ ಸುಳ್ಳು ಹೇಳ್ತಾ ಇದ್ದಾನ, ಅವ್ರಿಗೆ ನೀವು ಇಷ್ಟನ ಅಥವಾ ನೀವಂದ್ರೆ ಇಷ್ಟ ಇಲ್ವಾ ಎಂಬ ಮುಂತಾದ ವಿಷಯಗಳ ಬಗ್ಗೆ ಗೆಸ್ ಮಾಡಬಹುದು. ಇಂಥ 7 ಮುಖ್ಯ ಮಾನಸಿಕ ತಂತ್ರಗಳ ಬಗ್ಗೆ ಅಥವಾ ಮೈಂಡ್ ಫ್ಯಾಕ್ಟ್ಗಳ ಬಗ್ಗೆ ಇಲ್ಲಿ ತಿಳಿಯೋಣ. ಅವುಗಳಲ್ಲಿ ಮೊದಲನೇದು ದಿ ಗೇಮ್ ಆಫ್ ದಿ ಐಸ್, ಅಂದ್ರೆ ದೃಷ್ಟಿಗಳ ಆಟ. ಉದಾಹರಣೆಗೆ ನೀವು ಇಬ್ರು ಚೆಸ್ ಆಟಗಾರರು ಆಟವನ್ನು ಆಡುವಾಗ ಗಮನಿಸಬಹುದು, ಅವರ ಗಮನ ಹಾಗೂ ದೃಷ್ಟಿ ಎಲ್ಲಾ ಕೂಡ ಆ ಚೆಸ್ ಬೋರ್ಡ್ ಹಾಗೂ ಅದರ ಮೇಲಿರುವಂತಹ ಕಾಯಿಗಳ ಮೇಲೆನೆ ಇರುತ್ತೆ ವಿನಃ ಅವರು ಪರಸ್ಪರರನ್ನ ಯಾವಾಗ್ಲೂ ಕೂಡ ದೃಷ್ಟಿ ಇಟ್ಟು ನೋಡಲ್ಲ. ಇದು ಆ ಆಟದ ನಿಯಮ ಇರಬಹುದಾದ್ರೂ ಅದಕ್ಕೆ ಕಾರಣ ಅದಲ್ಲ. ಅವರು ಯಾಕೆ ಪರಸ್ಪರ ಒಬ್ಬರನ್ನೊಬ್ರು ನೋಡಲ್ಲ ಅಂದ್ರೆ, ಒಂದ್ ಪಕ್ಷ ನೋಡಿದ್ರೆ ಎದುರಳೆ ನಿಮ್ಮ ಕಣ್ಣನ್ನೇ ನೋಡ್ತಾನೆ. ಈ ಕಣ್ಣುಗಳು ಇವೆಯಲ್ಲ, ಇವು ಇಂದ್ರಿಯಗಳಲ್ಲಿ ಅತ್ಯಂತ ಪ್ರಧಾನ. ವ್ಯಕ್ತಿ ಬಗ್ಗೆ ಇರುವಂತ ಎಲ್ಲ ರಹಸ್ಯಗಳನ್ನು ಕೂಡ ಅವು ಸುಲಭವಾಗಿ ಹೊರಹಾಕ್ತವೆ. ಈಗ ಯಾವುದೇ ಚೆಸ್ ಆಟಗಾರ ಎದುರಾಳಿಯನ್ನ ದೃಷ್ಟಿಟ್ಟು ನೋಡಿದ್ರೆ ಅವನ ಕಣ್ಣಿನ ಮೂಲಕ ಎದುರಾಳಿಗೆ ಅವನ ನೆಕ್ಸ್ಟ್ ಮೂವ್ ಯಾವುದು ಅನ್ನೋದರ ಸುಳಿವು ಸಿಗಬಹುದು. ನೀವು ಏನನ್ನ ಯೋಚಿಸ್ತಿದ್ದೀರಾ ಹಾಗೂ ನೀವು ಏನನ್ನ ಮಾಡಲಿದ್ದೀರಿ ಅನ್ನೋದನ್ನ ನಿಮ್ಮ ಕಣ್ಣುಗಳು ಸುಲಭವಾಗಿ ಇತರರಿಗೆ ವ್ಯಕ್ತಪಡಿಸ್ತವೆ. ಯಾರನ್ನೇ ಆಗ್ಲಿ ದೃಷ್ಟಿ ನೋಡಿದ್ರೆ ಆ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೋ ಅಥವಾ ಸತ್ಯ ಮಾತನಾಡ್ತಿದ್ದಾನೋ ಅನ್ನೋದನ್ನ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯತೆ ಅಂತ ಒಂದು ಸೈಕಾಲಜಿಕಲ್ ಸ್ಟಡಿ ತಿಳಿಸುತ್ತೆ. ಉದಾಹರಣೆಗೆ ಯಾವುದೇ ವ್ಯಕ್ತಿಗೆ ನೀವು ಏನಾದ್ರೂ ಪ್ರಶ್ನೆ ಕೇಳುವಾಗ ಆ ವ್ಯಕ್ತಿ ತನ್ನ ಕಣ್ಣುಗಳನ್ನ ಎಡಕ್ಕೆ ತಿರುಗಿಸಿ ಮೇಲ್ ನೋಡ್ತಾ ಮಾತು ಶುರು ಮಾಡಿದ್ರೆ ಅವನು ಬಹುಪಾಲು ನಿಜವನ್ನೇ ಹೇಳ್ತಿದ್ದಾನೆ ಅಂತ ಗೆಸ್ ಮಾಡಬಹುದು. ಏಕೆಂದ್ರೆ ಅವನು ಎಡಕ್ಕೆ ಕಣ್ಣನ್ನು ಹೊರಡಿಸಿದಾಗ ತನ್ನ ಮೆಮೊರಿಯಿಂದ ಆ ಪ್ರಶ್ನೆಗೆ ಸಂಬಂಧಪಟ್ಟಂತ ಯಾವುದೋ ಒಂದನ್ನು ನೆನ್ಪು ಮಾಡಿಕೊಂಡು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅನ್ನೋದು ಸ್ಪಷ್ಟವಾಗುತ್ತೆ. ಆದ್ರೆ ಅದೇ ವ್ಯಕ್ತಿ ಒಂದ್ ಪಕ್ಷ ಅವನ ಕಣ್ಣುಗಳನ್ನ ಬಲಕ್ಕೆ ಹೊರಳಿಸಿ ಮೇಲೆ ದೃಷ್ಟಿಯನ್ನು ಹಾಯಿಸ್ತಾಂದ್ರೆ ಅವನು ನೀವು ಕೇಳೋದಂತ ಪ್ರಶ್ನೆಗೆ ನಿಜ ಹೇಳುವಂತ ಬದಲು ಏನೋ ಒಂದು ಕಥೆಯನ್ನ ಕಟ್ಟಿ ಸುಳ್ಳು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅನ್ನೋದನ್ನ ನೀವು ಭಾವಿಸಬಹುದು. ಆ ವ್ಯಕ್ತಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಾಗ ಅವನ ಕಣ್ಣುಗಳನ್ನ ಪದೇ ಪದೇ ಆ ಕಡೆ ಈ ಕಡೆ ಹೊರಳಿಸಿ ಮಾತನಾಡಿದ್ರೆ ಅವನು ಬಹುಮಟ್ಟಿಗೆ ಸುಳ್ಳು ಹೇಳ್ತಿದ್ದಾನೆ ಅನ್ನೋದು ಸ್ಪಷ್ಟವಾದಂತ ವಿಚಾರ. ಇನ್ನು ಎರಡನೇ ಟ್ರಿಕ್ ಏನು ಅಂದ್ರೆ ಅದು ದಿ ಹ್ಯಾಂಡ್ ಮೂವ್ಮೆಂಟ್, ಅಂದ್ರೆ ಕೈಗಳ ಚಲನವಲನ. ಯಾವುದೇ ವ್ಯಕ್ತಿ ಮಾತನಾಡುವಾಗ ಅವನ ಕೈಗಳ ಚಲನೆ ಹಾಗೂ ಅವುಗಳ ಹಾವಭಾವ ಅವನ ಬಗ್ಗೆ ಸಾಕಷ್ಟು ವಿಷಯವನ್ನ ತಿಳಿಸ್ತವೆ. ಇದರ ಸಹಾಯದಿಂದ ನಿಮ್ಮ ಎದುರಿಗೆ ಕುಳಿತಂತ ವ್ಯಕ್ತಿಗೆ ನಿಮ್ಮ ಮೇಲೆ ನಿಜಕ್ಕೂ ಆಸಕ್ತಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ನೀವು ಗೆಸ್ ಮಾಡಬಹುದು. ಅವನಿಗೆ ಅಥವಾ ಅವಳಿಗೆ ನಿಮ್ಮ ಬಳಿ ಮಾತನಾಡೋದಕ್ಕೆ ಇಷ್ಟ ಇದೆಯಾ ಅಥವಾ ಇಲ್ಲ ಅನ್ನೋದು ಕೂಡ ಇದರಿಂದ ತಿಳಿದು ಬರುತ್ತೆ. ಉದಾಹರಣೆಗೆ ಆ ವ್ಯಕ್ತಿ ಮಾತಾಡುವಾಗ ತನ್ನ ಕೈಗಳನ್ನ ಕಟ್ಟಿ ನಿಂತಿದ್ರೆ ಅಥವಾ ಪದೇ ಪದೇ ಕೈಗಳನ್ನ ಹಿಸಿಕೊಳ್ತಾ ಇದ್ರೆ ಒಂದು ಅವನಿಗೆ ನಿಮ್ ಜೊತೆ ಮಾತನಾಡೋದಕ್ಕೆ ಆಸಕ್ತಿ ಇಲ್ಲ ಅಥವಾ ಅವನಿಗೆ ನಿಮ್ ಜೊತೆ ಮಾತನಾಡೋದಕ್ಕೆ ಭಯ ಆಗ್ತಿದೆ ಅಂತ ಅರ್ಥ. ಹಾಗೂ ಯಾವುದೇ ವ್ಯಕ್ತಿ ನಿಮ್ಮ ಹತ್ರ ಮಾತನಾಡುವಾಗ ಅವನ 2 ಕೈಗಳನ್ನ ಮುಕ್ತವಾಗಿ ಆಡಿಸ್ತಾ
ಮಾತನಾಡ್ತಾ ಇದ್ದಾನೆ ಅಂದ್ರೆ ಆ ವ್ಯಕ್ತಿ ನಿಜಕ್ಕೂ ನಿಮ್ಮ ಹತ್ರ ಇಷ್ಟಪಟ್ಟು ಆಸಕ್ತಿನ ವಹಿಸಿನೇ ಮಾತನಾಡ್ತಿದ್ದಾನೆ ಅಂತ ಅರ್ಥ. ಇಂಥವ್ರಿಗೆ ನಿಮ್ ಜೊತೆ ಯಾವುದೇ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ತೀವ್ರ ಉತ್ಸಾಹ ಮತ್ತು ಆಸಕ್ತಿ ಇದೆ ಅಂತಾನೆ ಅರ್ಥ. ಇನ್ನು ಮೂರನೇದು ಸ್ಮೈಲ್ ಟೆಸ್ಟ್ ಅಂದ್ರೆ ಮಂದಹಾಸದ ಪರೀಕ್ಷೆ. ನಿಮ್ ಮುಖದ ಮೇಲೆ ಮೂಡುವಂತ ಮಂದಹಾಸ ಅಥವಾ ಸಣ್ಣ ಕಿರುನಗೆ ನಾವೇನು ಅಂತ ಜನರಿಗೆ ತಿಳಿಸುವಂತ ಶಕ್ತಿಶಾಲಿ ಸಾಧನ. ವೀಕ್ಷಕರೇ, ಸಾವಿರಾರು ಜನರ ಮೇಲೆ ಮಾಡದಂತ ರಿಸರ್ಚ್ ನಿಂದ ಗೊತ್ತಾದಂತ ವಿಷಯ ಏನಂದ್ರೆ ಈ ಜಗತ್ತಿನಲ್ಲಿ 90% ಜನ ಯಾರ ಜೊತೆನಾದ್ರೂ ಮಾತಾಡುವಾಗ ನಕಲಿ ಸ್ಮೈಲ್ ಅಥವಾ ಫೇಕ್ ಸ್ಮೈಲ್ ಮಾಡೋದೇ ಹೆಚ್ಚು. ಈಗ ಯಾವುದೇ ವ್ಯಕ್ತಿ ಯಾರ ಹತ್ರನಾದ್ರೂ ಮಾತಾಡುವಾಗ ಯಾವ ತರ ಸ್ಮೈಲ್ ಕೊಡ್ತಾನೆ ಅನ್ನೋದನ್ನ ಹೇಗೆ ಪತ್ತೆ ಹಚ್ಚೋದು? ಅದಕ್ಕೆ ಒಂದು ಸರಳವಾದಂತ ವ್ಯತ್ಯಾಸ ಇದೆ. ಅದೇನಂದ್ರೆ ಯಾವುದೇ ವ್ಯಕ್ತಿ ನಿಜಕ್ಕೂ ಮನದಾಳದಿಂದ ಸ್ಮೈಲ್ ಮಾಡಿದ್ರೆ ಅದರ ಅವಧಿ ಸರಾಸರಿ 7 ರಿಂದ 8 ಸೆಕೆಂಡ್ ವರ್ಗು ಇರುತ್ತೆ. ಆದ್ರೆ ಯಾವ ವ್ಯಕ್ತಿ ನಕಲಿ ಸ್ಮೈಲ್ ಕೊಡ್ತಾನೋ ಅದರ ಅವಧಿ ಕೇವಲ 4 ರಿಂದ 5 ಸೆಕೆಂಡ್ ಮಾತ್ರ ಇರುತ್ತೆ. ಅದಲ್ಲದೆ ನಿಜವಾದ ಸ್ಮೈಲ್ ಮಾಡುವಾಗ ಆ ವ್ಯಕ್ತಿಯ ಕಣ್ಣುಗಳು ಒಂದ್ಸಲ ಬ್ಲಿಂಕ್ ಆಗ್ತವೆ, ಅಂದ್ರೆ ಅವು ಮಿಟ್ಕಿಸ್ತವೆ. ಆದ್ರೆ ನಕಲಿ ಸ್ಮೈಲ್ ಅನ್ನು ಕೊಡುವಂತ ಆ ವ್ಯಕ್ತಿಯ ಕೆನ್ನೆ ಮತ್ತು ತುಟಿ ಅರಳಿದ್ರೂ ಕೂಡ ಆ ವ್ಯಕ್ತಿಯ ಕಣ್ಣಿನ ಹುಬ್ಬು ಅಥವಾ ಕಣ್ಣುಗಳು ತಟಸ್ಥವಾಗಿರ್ತವೆ. ಈಗ ನಾವಿಲ್ಲಿ ನಿಮ್ಗೆ ತೋರಿಸುವಂತ ಈ ಒಂದು ಫೋಟೋವನ್ನ ಒಂದ್ಸಲ ಗಮನಿಸಿ. ಇದರಲ್ಲಿ ಇರೋದು ಒಬ್ಬನೇ ವ್ಯಕ್ತಿ, ಎಡಗಡೆ ಕಾಣ್ತಿರೋದು ಅವನ ನಿಜವಾದ ಸ್ಮೈಲ್ ಹಾಗೂ ಬಲಗಡೆ ಕಾಣ್ತಿರೋದು ನಕಲಿ ನಗು. ಅಲ್ಲೇನು ವ್ಯತ್ಯಾಸ ಕಾಣ್ತಾ ಇದೆ ಅಂತ ನೀವು ಸೂಕ್ಷ್ಮವಾಗಿ ಗಮನ ಕೊಟ್ಟು ನೋಡಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ. ಇನ್ನೂ ಸ್ಪಷ್ಟವಾದಂತ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ನೀವು 2 ಚಿತ್ರಗಳಲ್ಲಿ ಆ ವ್ಯಕ್ತಿಯ ಕಣ್ಣುಗಳನ್ನ ಗಮನಿಸಿ ನೋಡಿ. ಆಗ ನಿಮ್ಗೆ ಗೊತ್ತಾಗುತ್ತೆ ಅವುಗಳಲ್ಲಿ ಯಾವುದು ನಕಲಿ ಮತ್ತು ಅಸಲಿ ಅಂತ. ಇನ್ನು 4ನೇ ಟ್ರಿಕ್ ಅಂದ್ರೆ ದಿ ಬಾಡಿ ಪೋಸ್ಚರ್ ಅಂದ್ರೆ ದೈಹಿಕ ಭಾವಭಂಗಿ. ವೀಕ್ಷಕರೇ, ನಮ್ಮ ದೇಹ ನಮ್ಗೆ ಇರುವಂತ ಪ್ರಮುಖ ಐಡೆಂಟಿಟಿಗಳಲ್ಲಿ ಒಂದು, ಹಾಗೂ ಇದು ನಮ್ಮ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸೋದಕ್ಕೆ ಸಹಾಯ ಮಾಡುತ್ತೆ. ಇದು ನೀವ್ಯಾರು, ಏನು, ಹೇಗೆ ಅನ್ನೋದನ್ನ ತುಂಬಾ ಖಚಿತವಾಗಿ ವ್ಯಕ್ತಪಡಿಸುತ್ತೆ. ಈಗ ನೀವು ಯಾವುದೇ ವ್ಯಕ್ತಿಯ ಹತ್ರ ನಿಂತು ಮಾತನಾಡುವಾಗ ಮೊದಲು ಆ ವ್ಯಕ್ತಿಯ ಕಾಲು ಅಥವಾ ಪಾದದ ಕಡೆಗೆ ಗಮನ ಕೊಡಿ. ಆ ವ್ಯಕ್ತಿಯ ಪಾದಗಳು ನಿಮ್ ಕಡೆ ಮುಖ ಮಾಡಿದ್ರೆ ಅವ್ರಿಗೆ ನಿಮ್ ಹತ್ರ ಮಾತನಾಡೋದಕ್ಕೆ ಯಾವುದೇ ಹಿಂಜರಿಕೆ ಅಥವಾ ನಿರಾಸಕ್ತಿ ಇಲ್ಲ ಅಂತ ಅರ್ಥ, ಹಾಗೂ ಅವರು ನಿಮ್ ಜೊತೆ ಮಾತನಾಡೋದನ್ನ ಎಂಜಾಯ್ ಮಾಡ್ತಿದ್ದಾರೆ ಅಂತಾನೆ ಅರ್ಥ. ಆದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ಜೊತೆ ಮಾತನಾಡೋದಕ್ಕೆ ಇಷ್ಟ ಇಲ್ಲ ಅಂದಾಗ ಅವನ ಪಾದಗಳು ಸ್ವಲ್ಪ ಟಿಲ್ಟ್ ಅಥವಾ ಟ್ವಿಸ್ಟ್ ಆಗಿರ್ತವೆ. ಅಂದ್ರೆ ಅವು ನೇರಕ್ಕೆ ಇರದೆ ಬಲಕ್ಕೋ ಅಥವಾ ಎಡಕ್ಕೆ ವಾಲಿರೋದನ್ನ ನೀವು ಸಾಮಾನ್ಯವಾಗಿ ಗಮನಿಸಬಹುದು. ಹೀಗಾಗಿ ವ್ಯಕ್ತಿಯ ಕಾಲು ಅಥವಾ ಪಾದಗಳು ಕೂಡ ಆ ವ್ಯಕ್ತಿಯಲ್ಲಿ ನಿಮ್ ಬಗ್ಗೆ ಯಾವ ಒಪಿನಿಯನ್ ಇದೆ ಅನ್ನೋದನ್ನ ಸಮರ್ಥವಾಗಿ ತಿಳಿಸ್ತವೆ. ಇನ್ನು 5ನೇದು ತುಟಿಗಳ ಚಲನೆ ಹಾಗೂ ಸ್ಥಿತಿ. ನಮ್ಮ ಮುಖದ ಮೇಲೆ ಇರುವಂತಹ ತುಟಿಗಳ ಪಾತ್ರ ನಮ್ಮ ಬಗ್ಗೆ ತಿಳಿಸುವಲ್ಲಿ ತುಂಬಾ ಮುಖ್ಯವಾದವು. ಇವು ಆ ವ್ಯಕ್ತಿ ಹೆದರಿದ್ದಾನ, ಗಾಬರಿ ಪಡ್ತಾ ಇದ್ದಾನ, ನಿಜ ಹೇಳ್ತಾ ಇದ್ದಾನ, ಸುಳ್ಳು ಹೇಳ್ತಾ ಇದ್ದಾನ ಅನ್ನೋದನ್ನು ಕೂಡ ಅವನಿಗೆ ಗೊತ್ತಾಗದ ಹಾಗೆ ಸೂಚಿಸ್ತವೆ. ಉದಾಹರಣೆಗೆ, ಈಗ ಯಾವುದೇ ವ್ಯಕ್ತಿ ಮಾತನಾಡುವಾಗ ಭಯ ಪಟ್ರೆ ಅವನು ಬಹುಮಟ್ಟಿಗೆ ಸುಳ್ಳು ಹೇಳ್ತಿದ್ದಾನೆ ಅಂತಾನೆ ಅರ್ಥ. ಆಗ ಅವನ ತುಟಿಗಳ ಚಲನೆ ವಿಭಿನ್ನವಾಗಿರುತ್ತೆ. ಅಂದ್ರೆ ಆಗ ಆ ವ್ಯಕ್ತಿ ತನ್ನ ಮೇಲಿನ ತುಟಿಯಿಂದ ಕೆಳ ತುಟಿಯನ್ನ ಕವರ್ ಮಾಡ್ಕೊಳ್ಳೋಕೆ ಪದೇ ಪದೇ ಪ್ರಯತ್ನ ಪಡ್ತಿರ್ತಾನೆ. ಇದಲ್ಲದೆ ಯಾವುದೇ ವ್ಯಕ್ತಿ ನಿಮ್ ಹತ್ರ ಮಾತನಾಡುವಾಗ ತನ್ನ ತುಟಿಗಳನ್ನ ಪದೇ ಪದೇ ಕಚ್ಕೊಳ್ತಾ ಇದ್ರೆ ಅವನ ತಲೆಯಲ್ಲಿ ಬೇರೆ ಏನೋ ಯೋಚನೆ ಇದೆ ಅಂತ ಅರ್ಥ, ಹಾಗೂ ಅವನಿಗೆ ನಿಮ್ ಹತ್ರ ಮಾತಾಡುವಂತ ಯಾವುದೇ ಆಸಕ್ತಿ ಇಲ್ಲ ಅಂತಾನೆ ಅರ್ಥ. ಹಾಗೂ ಯಾವುದೇ ವ್ಯಕ್ತಿ ನಿಮ್ ಜೊತೆ ಮಾತನಾಡುವಾಗ ಅವನು ತನ್ನ ಕೈಗಳನ್ನ ಪದೇ ಪದೇ ತನ್ನ ಬಾಯಿ ಅಥವಾ ಗಲ್ದ ಹತ್ರ ತರ್ತಾ ಇದ್ರೆ ಅದರರ್ಥ ಅವನು ಏನೋ ಒಂದು ವಿಷಯವನ್ನ ನಿಮ್ಮಿಂದ ಹೈಡ್ ಮಾಡ್ತಿದ್ದಾನೆ ಹಾಗೂ ಏನೋ ರಹಸ್ಯವನ್ನ ಮುಚ್ಚಿಡ್ತಾ ಇದ್ದಾನೆ ಅನ್ನೋದನ್ನ ಅದು ತಿಳಿಸುತ್ತೆ. ಇಂಥವ್ರು ಬಹುಮಟ್ಟಿಗೆ ನಿಮ್ಮ ಹತ್ರ ಸುಳ್ಳನ್ನೇ ಹೇಳ್ತಾರೆ ಅಂತ ನೀವು ನಿಸ್ಸಂದೇಹವಾಗಿ ಭಾವಿಸಬಹುದು. ಇನ್ನು 6ನೇ ಟ್ರಿಕ್ ಏನು ಅಂದ್ರೆ ದಿ ಹೆಡ್ ಮೂವ್ಮೆಂಟ್ ಅಂದ್ರೆ ಯಾವುದೇ ವ್ಯಕ್ತಿಯ ತಲೆಯ ಚಲನವಲನ. ವೀಕ್ಷಕರೇ, ತಲೆ ನಮ್ಮ ದೇಹದ ಕಿರೀಟ ಇದ್ದ ಹಾಗೆ, ಅದು ನಮ್ಮ ಬಗ್ಗೆ ಸಾಕಷ್ಟು ವಿಷಯವನ್ನು ತಿಳಿಸುವಲ್ಲಿ ಸಹಾಯ ಮಾಡುತ್ತೆ. ಈಗ ಉದಾಹರಣೆಗೆ, ಯಾವುದಾದ್ರೂ ವ್ಯಕ್ತಿ ಮಾತನಾಡುವಾಗ ಪದೇ ಪದೇ ತನ್ನ ತಲೆಯನ್ನ ಅಡ್ಡ ಹಾಗೂ ಉದ್ದುದ ಆಡಿಸ್ತಾ ಹೌದೌದು ಸರಿ ಸರಿ ಅಂತ ಹೇಳ್ತಿದ್ದಾನೆ ಅಂದ್ರೆ ಆತ ಯಾವುದೋ ಅರ್ಜೆಂಟ್ ಕೆಲಸದಲ್ಲಿ ಇದ್ದಾನೆ. ಹಾಗಾಗಿ ಆತನಿಗೆ ಈ ಒಂದು ಸಂವಾದ ಬೇಗ ಮುಗಿದ್ರೆ ಸಾಕು, ತಾನು ಇಲ್ಲಿಂದ ಮರಳಬಹುದು ಅನ್ನೋದು ಆತನ ಮನಸ್ಸಲ್ಲಿ ಇರುತ್ತೆ. ಅಂದ್ರೆ ಅವನಿಗೆ ನಿಮ್ ಜೊತೆ ಆಗ ಸಂವಾದ ಮಾಡೋದಕ್ಕೆ ಇಷ್ಟ ಇಲ್ಲ, ಮತ್ತೆ ಸಮಯ ಕೂಡ ಇಲ್ಲ. ಅವನು ನಿಮ್ಮ ಬಲವಂತಕ್ಕೆ ನಿಮ್ ಜೊತೆ ನಿಂತು ಮಾತನಾಡ್ತಿದ್ದಾನೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಆತ ಯಾವಾಗ ಈ ಒಂದು ಸಂವಾದ ಮುಗಿಯುತ್ತೋ ನಾನು ಯಾವಾಗ ಇಲ್ಲಿಂದ ಹೋಗ್ತೀನೋ ಅಂತ ಆತ ಮನಸ್ಸಲ್ಲಿ ಅನ್ಕೊಳ್ತಾ ಇರ್ತಾನೆ. ಇನ್ನು ಯಾವುದೇ ವ್ಯಕ್ತಿ ಮಾತಾಡುವಾಗ ಅವನ ಕೈ ತನ್ನ ಹಣೆ ಮೇಲಿದ್ರೆ ಹಾಗೂ ಅಲ್ಲಿ ಹಣೆ ಮೇಲೆ ಕೆಲವು ನೆರಿಗೆಗಳ ಗುರುತು ಮೂಡಿದ್ರೆ ಆತ ಯಾವುದೋ ಒತ್ತಡ ಅಥವಾ ಟೆನ್ಷನ್ ಅಲ್ಲಿ ಇದ್ದಾನೆ ಅಂತಾನೆ ಅರ್ಥ. ಅಥವಾ ಯಾವ್ದಾದ್ರು ವ್ಯಕ್ತಿ ಮಾತಾಡುವಾಗ ತನ್ನ ತಲೆಯನ್ನ ನೇರ ಇಟ್ಟು ಅದನ್ನ ನಿಮ್ ಮುಂದೆ ಬಾಗಿಸಿದ್ರೆ ಅವ್ರಿಗೆ ನಿಮ್ ಜೊತೆ ಮಾತನಾಡೋದಕ್ಕೆ ನಿಜವಾಗಿಯೂ ಆಸಕ್ತಿ ಇದೆ ಹಾಗೂ ಅವರು ನಿಮ್ ಜೊತೆ ಮಾತನಾಡೋದನ್ನ ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಇಂಥವ್ರು ನಿಮ್ ಹತ್ರ ಯಾವುದೇ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಉತ್ಸಾಹ ತೋರ್ತಿದ್ದಾರಲ್ಲದೆ ಹೆಚ್ಚು ಹೊತ್ತು ಆ ಒಂದು ವಿಷಯದ ಕುರಿತೆ ಮಾತನಾಡೋದಕ್ಕೆ ಅವರು ಸದಾ ರೆಡಿ ಇರ್ತಾರೆ. ಇನ್ನು ವೀಕ್ಷಕರೇ, ಈ ಒಂದು ವಿಡಿಯೋದ 7ನೇ ಹಾಗೂ ಕೊನೆಯ ಅಂಶದ ಬಗ್ಗೆ ನಾವು ಮಾತನಾಡೋದಾದ್ರೆ ಇದು ಈ ಒಂದು ವಿಡಿಯೋದ ಅತ್ಯಂತ ಪ್ರಮುಖ ಹಾಗೂ ನೀವೆಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕಾದಂತ ಟ್ರಿಕ್. ಇದ್ರ ಹೆಸರು ದಿ ಟ್ರೂತ್ ಟೆಸ್ಟ್. ಅಂದ್ರೆ ಇದು ಸತ್ಯದ ಪರೀಕ್ಷೆ. ಇದೊಂದು ಸರಳ ರೀತಿಯ ಸೈಕಾಲಜಿಕಲ್ ಟೆಸ್ಟ್. ಇದನ್ನ ನೀವು ನಿಮ್ಮ ಎದುರುಗಡೆ ಇರುವಂತ ವ್ಯಕ್ತಿ ನಿಜ ಹೇಳ್ತಿದ್ದಾನೋ, ಆತ ಸತ್ಯವಂತನೋ ಅಥವಾ ನಯವಂಚಕನೋ, ಇಲ್ಲಾಂದ್ರೆ ಅವನು ಸಮಯ ಸಾಧಕನೋ ಅನ್ನೋದನ್ನ ಏನು ಕೂಡ ಮಾತನಾಡದೆ, ಏನನ್ನೂ ಕೂಡ ಕೆದಕದೆ ಸುಮ್ಮನೆ ಸೈಲೆಂಟ್ ಆಗಿದ್ಕೊಂಡೇನೆ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಇದೆ. ಹೇಗೆ ಅಂತೀರಾ? ಅದಕ್ಕೆ ನೀವು ಮಾಡಬೇಕಾದದ್ದು ಇಷ್ಟನೇ. ಯಾರಿಂದಲಾದ್ರೂ ನೀವು ಸತ್ಯವನ್ನು ಬಾಯ್ಬಿಡಿಸಬೇಕು ಅಂತ ಅನ್ನೋದಾದ್ರೆ
ಹೀಗ್ ಮಾಡಿ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಒಂದು ಪ್ರಶ್ನೆಯನ್ನ ಕೇಳಿ ನೋಡಿ. ಕೇಳಿದ ನಂತರ ಸ್ವಲ್ಪ ಹೊತ್ತು ಏನು ಕೂಡ ಹೇಳದೆ ನೀವು ಸುಮ್ಮನೆ ಇದ್ಬಿಡಿ ಹಾಗೂ ಎದುರಿಗಿರುವಂತ ವ್ಯಕ್ತಿ ಕಣ್ಣನ್ನೇ ನೋಡ್ತಾ ಇರಿ. ಆಗ ಅವನು ನೀವು ಕೇಳಿದಂತ ಪ್ರಶ್ನೆಗೆ ಯಾವ ತರ ಪ್ರತಿಕ್ರಿಯೆ ಕೊಡ್ತಾನೆ ಅಥವಾ ಯಾವ ಬಗ್ಗೆ ರಿಪ್ಲೈ ಕೊಡ್ತಾನೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಒಂದ್ ಪಕ್ಷ ಅವನು ಸ್ವಲ್ಪ ಗಾಬರಿ ತುಂಬಿದಂತ ಅಥವಾ ಗೊಂದಲಮಯವಾದಂತ ಮುಖಭಾವದೊಂದಿಗೆ ಬಹಳ ಬೇಗ ಅರ್ಜೆಂಟ್ ಅಲ್ಲಿ ಏನಾದ್ರೂ ಹೇಳೋದಕ್ಕೆ ಅವಸರ ಪಟ್ರೆ ಆಗ ಅವನು ನಿಮ್ಮಿಂದ ಸತ್ಯವನ್ನ ಮರೆಮಾಚ್ತಾ ಇದ್ದಾನೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಹಾಗೂ ಆ ವ್ಯಕ್ತಿ ನಿಮ್ಗೆ ಕೊಡುವಂತ ಅಥವಾ ಕೊಡ್ಬೇಕಾದಂತ ಉತ್ತರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ನಿಮ್ ಗಮನಕ್ಕೆ ಬಂದ್ರೆ ಅವನು ಇರುವಂತ ವಿಚಾರವನ್ನ ಮರೆಮಾಚಿ ಅದ್ರ ಬದಲು ಬೇರೆನೋ ಕವರ್ ಮಾಡಿ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತಾನೆ ಅರ್ಥ. ಆದ್ರೆ ಯಾವ ವ್ಯಕ್ತಿ ಆ ಒಂದು ಸಮಯದಲ್ಲೂ ಕೂಡ ವಿಚಲಿತನಾಗದೆ ನಾರ್ಮಲ್ ಅಥವಾ ಸಹಜ ಸ್ಥಿತಿಯಲ್ಲಿ ನಿಮ್ಮ ಹತ್ರ ತುಂಬಾ ಕಾಮ್ ಆಗಿ ಮಾತನಾಡಿದ್ರೆ ಅವನು ಸತ್ಯ ಹೇಳ್ತಿದ್ದಾನೆ ಅಂತ ನೀವು ನಂಬಬಹುದು. ವೀಕ್ಷಕರೇ, ಇಂಥ ಕೆಲವು ಸೂಕ್ಷ್ಮ ಅವಲೋಕನಗಳಿಂದ 2 ನಿಮಿಷಗಳಲ್ಲಿ ವ್ಯಕ್ತಿಯ ಸಾಚತನ ಹಾಗೂ ಅವನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ನೀವು ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಈ 7 ಅಂಶಗಳನ್ನ ನೀವು ಸದಾ ನೆನಪಲ್ಲಿ ಇಟ್ಕೊಳ್ಳಿ ಹಾಗೂ ಇವುಗಳ ಮೂಲಕ ಸಮಾಜವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ. ಮತ್ತೆ ಜನರ ಬಗ್ಗೆ ತಿಳ್ಕೊಂಡು ಅವ್ರ ಜೊತೆ ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಬಹುದು. ಇವುಗಳ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಹಾಗೂ ಮಕ್ಕಳಿಗೂ ತಿಳಿಸ್ಕೊಡಿ. ಯಾಕೆಂದ್ರೆ ಇಲ್ಲಿ ಬೆಳ್ಳಗಿರೋದೆಲ್ಲ ಹಾಲಲ್ಲ, ನಗ್ತಾ ಮಾತಾಡೋರೆಲ್ಲ ನಮ್ಮ ಹಿತೈಷಿಗಳು ಅಲ್ಲ. ಯಾರು ಹೇಗೆ ಅನ್ನೋದನ್ನ ಮೊದಲು ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಅದಕ್ಕೆ ತಕ್ಕಂತೆ ಈ ಕಾಲದಲ್ಲಿ ಎಲ್ಲರ ಜೊತೆ ವ್ಯವಹರಿಸಬೇಕು. ಹಾಗಾಗಿ ನಾನು ಈಗ ನಿಮ್ಗೆ ಹೇಳಿದಂತ ಈ ಒಂದು ಅಂಶಗಳ ಬಗ್ಗೆ ಗಮನ ಹರಿಸಿದ್ರೆ ನಿಮ್ಗೆ ಇವು ಖಂಡಿತ ಸಹಾಯ ಮಾಡ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.